ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿ ಸಕ್ರಿಯವಾಗಿರ್ತಕ್ಕಂಥ 17 ಮಾಫಿಯಾಗಳ ಪೈಕಿ ಅತ್ಯಂತ ಅಪಾಯಕಾರಿ ಮಾಫಿಯಾ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ TDR ಮಾಫಿಯಾಗೆ ಸಂಬಂಧಪಟ್ಟ ಆ TDR ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಕೋಟಿ ರೂಪಾಯಿ ಮೊತ್ತದ ಅವ್ಯವಹಾರಗಳನ್ನು ಅಕ್ರಮಗಳನ್ನು ನಾನು 2013-14ರಲ್ಲಿ ಮತ್ತು 2016ರಲ್ಲಿ 2 ಬಾರಿ ಅದನ್ನು ಬಯಲಿಗೆ ಎಳೆದು ಪ್ರಕರಣಗಳನ್ನು ದಾಖಲು ಮಾಡಿದ್ದೆ. ಉಚ್ಚ ನ್ಯಾಯಾಲಯದ ಆದೇಶದಂತೆ 71 ಮಂದಿ ಹಿರಿಯ KAS IAS ಅಧಿಕಾರಿಗಳು ಸೇರಿದಾಗೆ TDR ಮಾಫಿಯಾದ ಸದಸ್ಯರು ರಾಜಕಾರಣಿಗಳ ವಿರುದ್ಧ FIR ದಾಖಲಾಗಿ ವಿಚಾರಣಾ ಹಂತ ಮತ್ತು ತನಿಖಾ ಹಂತದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ಮಹದೇವಪುರ ವಲಯದ ಒಂದು ರಸ್ತೆ ಅಗಲೀಕರಣ ಮತ್ತು ಹೆಬ್ಬಾಳದಿಂದ ಯಲಹಂಕವರೆಗಿನ ರಸ್ತೆ ಅಗಲೀಕರಣ ಕಾರ್ಯದಲ್ಲಿ BBMP ಗಡಿ ಪ್ರದೇಶ ಬಿಟ್ಟು 3 ಕಿಲೋಮೀಟರ್ ಆಚೆಗೆ TDR ಅನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರಕರಣ, ಹಾಗೆ ವಾಲ್ಮಾರ್ಟ್ ಬಿಲ್ಡರ್ಸ್ಗೆ ಸೇರಿದಂಥ ಹಗರಣ ಸಂಬಂಧಪಟ್ಟ ಪ್ರಕರಣ ಜಾರಿ ನಿರ್ದೇಶನದಲ್ಲಿ ತುಂಬ ತೀವ್ರಗತಿಯ ವಿಚಾರಣೆ ಹಂತದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ 2008ರಿಂದ 2017ರವರೆಗೆ TDR ವಿಭಾಗ BBMP ಆಡಳಿತಕ್ಕೆ ಒಳಪಟ್ಟಿದ್ದಂಥದ್ದು. ಅದಾದ ನಂತರ ಸಿದ್ದರಾಮಯ್ಯನವರ ಸರ್ಕಾರ 2017ರಲ್ಲಿ ಅದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದರೆ BDAಗೆ ಅದನ್ನು ವಹಿಸಿಕೊಟ್ಟಿದ್ದಂಥದ್ದು. ತಿರ್ಗಾ 2 ತಿಂಗಳ ಹಿಂದೆ ಮತ್ತೆ ಅದನ್ನು TDR ವಿಭಾಗ ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಇಲಾಖೆಯನ್ನು GBA ವ್ಯಾಪ್ತಿಗೆ ತಗೊಂಬಂದು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ 2014ರಿಂದ 2017ರ 3 ವರ್ಷಗಳ ಅವಧಿಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರಗಳು ಅಕ್ರಮಗಳು TDR ಹೆಸರಲ್ಲಿ ನಡೆದಿರ್ತಕ್ಕಂಥದ್ದು. ಕನಿಷ್ಠ 20,000 ಕೋಟಿಗೂ ಹೆಚ್ಚು ಮೊತ್ತದ ಅವ್ಯವಹಾರಗಳು ನಡೆದಿರ್ತಕ್ಕಂಥ ಈ ಒಂದು TDR ಹಗರಣಕ್ಕೆ ಸಂಬಂಧಪಟ್ಟ ಕಡತಗಳು, ಯಾವ ಕಡತಗಳನ್ನು ಇಡಿ ತುಂಬ ತೀವ್ರಗತಿಯಲ್ಲಿ ವಿಚಾರಣೆ ಮಾಡ್ತಾ ಇದೆ, ಹಾಗೆ ಲೋಕಾಯುಕ್ತ ಪೊಲೀಸರು ತೀವ್ರಗತಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ, ಹಾಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಅತ್ಯಂತ ಪ್ರಮುಖ ಕಡತಗಳು ಈಗಾಗಲೇ ಹೇಳಿದಾಗ 20,000 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿರ್ತಕ್ಕಂಥ ಒಂದು 4-5 ಕಡತಗಳು ಈ 3 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಆ ಕಡತಗಳನ್ನು ದಿಢೀರಂತ ನಾಪತ್ತೆ ಮಾಡುವಂಥ ಕೆಲಸವನ್ನು TDR ವಿಭಾಗದ ಅಧಿಕಾರಿಗಳು TDR ಮಾಫಿಯಾ ಜೊತೆಗೆ ಸೇರ್ಕೊಂಡು ಮಾಡಿದ್ದಾರೆ.